ಇವತ್ತು ಕೊಡ್ತಾವೆ ಕೊಟ್ಟಿದ್ರೆ ಎಷ್ಟಾಯ್ತು ಅದನ್ನ ನಾನು ಇಮಿಡಿಯೇಟ್ ಮಾಡ್ಸಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಈಗ ಅಪ್ರೂವಲ್ ಕೊಟ್ಟು ನನಗೆ ಕೊಟ್ಟಿರೋಲ್ಲ, ನಾನು ಇಂಜಿನಿಯರಿಂಗ್ ಪರ್ಮಿಷನ್ ತಂದಿರ್ತೀನಿ. ಯಾವತ್ತು ಎಷ್ಟು ಬಾರಿ ಅಪ್ರೂವ್ ಮಾಡಿದ್ರೆ ಎಷ್ಟು ಬಾರಿ ಮಾಡಿಲ್ಲ ಅದನ್ನ ಮಾಡ್ಕೊಂಡು ನೀವು ಕೇಳ್ತೀನಿ. ಅದ್ರ ಜೊತೆ ಜೆ ಮಾಡಿದ್ದಾರೆ ಸರ್. ಜೆ ಯಾರು ಮಾನಿಟರ್ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ. ಕನ್ನಡ ಒಬ್ಬರು ಕೆಲಸ ಮಾಡ್ತಾ ಇಲ್ಲ. ಯಾರು ಮಾನಿಟರ್ ಮಾಡೋದು ಯಾರು ಕೇಳಿ ಅರ್ಧವಲ್ಲ ಮಾಡಿದ್ರೆ ಅವ್ರು ಕಂಟ್ರಾಕ್ಟರ್ ದುಡ್ಡು ಕೊಟ್ಟಿಲ್ಲ, ಕಂಟ್ರಾಕ್ಟರ್ ಬರೋಲ್ಲ, ಇದು ಏನಾದ್ರು ಮಾಡಿಲ್ಲ ಅಂತಂದ್ರೆ ನೀರು ಕುಡಿ ನೀರು ಉಂಟು ಸಾಕಿ ಅದಾದ್ಮೇಲೆ ನಾವು ಕುಡಿಯಕ್ಕೆ ಅವ್ರಿಗೆ ಕೈಗೆ ಕೆಲಸ ಕೊಟ್ಟಿದ್ರೆ ಅವ್ರು ಚೆನ್ನಾಗಿ ಜೀವನ ಮಾಡ್ಕೊಂತಾರೆ, ಏನೋ ಮಾಡ್ಕೊಂತಾರೆ. ಅಟ್ಲೀಸ್ಟ್ ಕುಡಿ ನೀರ ಸಮರ್ಪಕವಾಗಿ ಕೊಟ್ಟಿಲ್ಲ ಅಂತಂದ್ರೆ ಎಲ್ಲಾಗುತ್ತೆ. ಅಂದ್ರೆ ನೀರು ಕೊಡ್ತಕ್ಕಂಥ ಕುಡಿ ನೀರು ಕೊಡ್ತಕ್ಕಂಥಕ್ಕೆ ಇಮಿಡಿಯೇಟ್ ಸ್ಪರ್ಶತಕ್ಕಂಥ ಕ್ರಮವನ್ನು ಹಾಕಿ ಅಧಿಕಾರಿ ನನಗೆ ಭಾರಿ ಬೇಜಾರ. ವೆಬ್ಸೈಟ್ ಫೋನ್ ಹಾಕಿದ್ರು ಒಂದು ಫೋನ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಪಿಎಸ್ ಒಂದು ಗೊತ್ತಿದೆ ಅಂತ ಅಂತೇಳಿ ಗೊತ್ತಿಲ್ಲ. 3 ತಿಂಗಳಾಯ್ತು ನಾವು ಫೋನ್ ಕೊಡಿಸಿ ನೀವು ಪಂಪ್ ಮಾಡೋದಕ್ಕೆ ಹಣ ಕೊಡ್ತೀರಾ, ಪೈಪ್ಲೈನ್ ಮಾಡಬೇಕು, ಅಲ್ಲಿ ಟಿಸಿ ಇಡಬೇಕು. ಇದೆಲ್ಲ ಇವೇನಾದ್ರೂ ಸಮರೋಪಾದಿಯಾಗಿ ಕೆಲಸ ಮಾಡಕ್ಕೆ ಸಾಧ್ಯವಾಗುತ್ತೆ. ಆದ್ರೂ ಮಾತ್ರ ನಾವು ಜನರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಆಗುತ್ತೆ. ಹಿಂದೆ ಹೋದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಬಗೆಹರಿಸಲಿಕ್ಕಾಗಲ್ಲ. ಬೆಳಿಗ್ಗೆ ಇನ್ನು ಅಧಿಕಾರಿಗಳಿಗೆ ಯಾರು ಬರಲ್ಲ, ಬಂದು ನಮ್ಮನೆ ಬಾಗಿಲಿಗೆ ಕೂತ್ಕೊಳ್ತಾರೆ. 8 ನಿಮಿಷ ಹುಡುಗರು ಕರೆದುಕೊಂಡು ನಮ್ಮನೆ ಬಾಗಿಲಿಗೆ ಬರ್ತಾರೆ. ಜವಾಬ್ದಾರಿ ಯಾರು? ಜವಾಬ್ದಾರಿಯಿಂದ ಅಟ್ಲೀಸ್ಟ್ ಯಾರಾದ್ರೂ ಫೋನ್ ಮಾಡಿದ್ರೆ ಅಫಿಷಿಯಲ್ ಕೇಳಿದ್ದ ಕೇಳಿ. ನೀವು ಜನಕ್ಕೆ ದುಡಿಲಿಕ್ಕೆ ಅವಕಾಶ ಮಾಡ್ಕೊಳ್ತೀರೋ ಇಲ್ವೋ ಗೊತ್ತಿಲ್ಲ, ಬೇಡ. ನೀವು ಫಸ್ಟ್ ಮುಗಿದೀವಿ ಕೂಡ ಏನ್ ಬೇಕು ಅದನ್ನ ಮಾಡ್ತಕ್ಕಂಥದ್ದನ್ನ ನೀವು ಜಿಲ್ಲಾಡಳಿತ ವತಿಯಿಂದ ನೀವು ಉಪಮುಖ್ಯಮಂತ್ರಿಗಳಾಗಿ ಅದನ್ನ ಮಾಡ್ತಕ್ಕಂಥದ್ದನ್ನ ಮಾಡಬೇಕಾಗುತ್ತೆ.